ಸೊ ಕೌಶಿಕ್ ಅವರಿಗೆ ರಿಜೆಕ್ಷನ್ ಆಗಿದೆಯಾ? ಇಫ್ ದೇ ರಿಜೆಕ್ಟಿಂಗ್ ಮೀ ಮೀನ್ಸ್ ನನ್ನ ಹತ್ರನೇ ಏನೋ ಪ್ರಾಬ್ಲಮ್ ಇರಬೇಕು, ಆರ್ ಐ ಆಮ್ ನಾಟ್ ಫಿಟ್ ಫಾರ್ ದ್ಯಾಟ್. ಯಾವತ್ತಾದ್ರೂ ನಿಮಗೆ ನಿಮ್ಮ ಲುಕ್ಸ್ ಅಲ್ಲಿ ಜಡ್ಜ್ ಮಾಡಿದ್ಯಾ? ವಿ ಹ್ಯಾವ್ ಝೀರೋ ಕಂಟ್ರೋಲ್. ಯು ಕೆನಾಟ್ ಚೇಂಜ್, ಐ ಕೆನಾಟ್ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್. ನಿಮ್ದು ಥಿಂಕಿಂಗ್, ನಿಮ್ದು ಟೆನ್ಷನ್, ನಾನು ಯಾಕೆ ನಿಮ್ಮ ಟೆನ್ಷನ್ ತಗೊಳ್ಳಿ? ನನ್ನ ಜೊತೆ ಚೆನ್ನಾಗಿದ್ದು ನನ್ನ ಟೀಮ್ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಪ್ರಾಜೆಕ್ಟ್ ಮಾಡೋದೇ ಇಲ್ಲ. ಬಟ್ ಯಾಕೆ ಜನ ಕೌಶಿಕ್ ಅವ್ರ ಡ್ಯಾನ್ಸ್ಗೆ ಅಷ್ಟೊಂದು ಕ್ರೇಜ್? ರೀಲ್ಸ್ ಅಲ್ಲಿ ಏನ್ ನೋಡ್ತಾರೆ, ಅವ್ರ ಸಾಂಗ್ಸ್ ಏನೇನು ಕೇಳ್ತಾರೆ, ಅದನ್ನ ನಾವು ಆನ್ ಸ್ಟೇಜ್ ಲೈವ್ ಆಗಿ ಪರ್ಫಾರ್ಮ್ ಮಾಡ್ತೇವಲ್ಲ, ಮೇ ಬಿ ಅದು ರೀಸನ್ಗೆ ಆಗಿರಬಹುದು. ಆರ್ಟಿಸ್ಟ್ ಅಂತ ಆಗ್ಬೋದು ಅಥವಾ ಡಾನ್ಸರ್ ಅಂತ ಆಗ್ಬೋದು, ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಟೈಮ್ ಅಂಡ್ ಡಿಸಿಪ್ಲಿನ್ ಇದ್ರೇನೆ ಮೇ ಬಿ ಥಿಂಗ್ಸ್ ವಿಲ್ ವರ್ಕ್. ಸೊ ಕೆಲವರು ಅವ್ರ ಟೈಮಿಗೆ ಬರಲಿಲ್ಲ ಅಂತ ಹೇಳಿ ಅವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಹೋಗಿ ಟೈಮ್ ವೇಸ್ಟ್ ನಾನು ಯಾಕೆ ಮಾಡಬೇಕು? ಈಗ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ತುಂಬಾ ಜನ ಕಾಸ್ಟ್ಯೂಮ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿಮಗೆ ಅನ್ಸುತ್ತಾ ಕಾಸ್ಟ್ಯೂಮ್ ಮ್ಯಾಟರ್ ಆಗುತ್ತೆ ಅಂತ? ಯಾವ ತರ ಎಲ್ಲಿಗೆ ಹೇಗೆ ಹೋಗ್ಬೇಕು ಹಾಗೆ ನೋಡಿದ್ರೆ ಚಂದ. ಸೊ ಈಗ ಡಾನ್ಸ್ ಮಾಡಕ್ಕೆ ಏಜ್ ಮ್ಯಾಟರ್ ಆಗುತ್ತೆ ಅನ್ಸುತ್ತಾ ನಿಮ್ಮ ಪ್ರಕಾರ? ಇಲ್ಲ, ನಂಗೆ ಗೊತ್ತಾರೆ, ನನಗೆ ಆಗಿರೋ ಏಜ್ ಪ್ರಕಾರ ನಂಗೆ ಈಗ ಅನಿಸ್ತಿಲ್ಲ. ಬಟ್ ಅದು ಇಟ್ ಈಸ್ ಆಲ್ವೇಸ್ ಅಪ್ ಟು ಯು, ಲೈಕ್ ಹೇಗೆ ಮ್ಯಾನೇಜ್ ಮಾಡ್ಬೇಕು ಹಾಗೆ. ಈಗ ನಾನು ಒಂದು 10 ವರ್ಷಕ್ಕಿಂತ ಮುಂಚೆ ಫ್ಲಿಪ್ಸ್ ಮಾಡ್ತಿದ್ದೆ ಆ್ಯಂಡ್ ಎಲ್ಲ ಮಾಡ್ತಿದ್ದೆ. ನಾವು ಪರ್ಸನಲಿ ಐ ಡೋಂಟ್ ವಾಂಟ್ ಟು ಡೂ, ಅಂದರೆ ಇವಾಗ ಬೇರೆ ನಾರ್ಮಲಿ ಡಾನ್ಸ್ ಇದೆ. ಅದು ಕೂಡ ಇವಾಗ ಕೂಡ ಹೆವಿ ಡಾನ್ಸ್ ಮಾಡೋದಿಲ್ಲ. ಮೇ ಬಿ ನಾವು 15 ಮಿನಿಟ್ಸ್ ಆನ್ ಸ್ಟೇಜ್ ಇರ್ತೇವೆ. ಬಟ್ ಅದು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಹಾಗೆ, ನಿಮ್ಮದು ಎನರ್ಜಿ ಅಥವಾ ನಿಮ್ಮದು ಸೀಕ್ವೆನ್ಸ್ ಅನ್ನು ಹೇಗೆ ನೀವು ಪ್ಲಾನ್ ಮಾಡ್ತೀರಾ ಹಾಗೆ. ಈಗ ನಂದೇ ಟೀಮ್ ಅವ್ರು ಕೆಲವೊಮ್ಮೆ ಹೇಳ್ತಾರೆ, ನೀವು ಐ ಆಮ್ ನಾಟ್ ಅ ಸೀರಿಯಸ್ ಪರ್ಸನ್, ಸೊ ನಾನು ಅದನ್ನು ಟೀಮ್ ಕೂಡ ಯಾವತ್ತೂ ಸೀರಿಯಸ್ ತೊಗೊಂಡು ನಾನು ಕೂಡ ಹೇಳ್ದಲ್ಲ, ನೀವು ಅದು ಸೀಕ್ವೆನ್ಸಲ್ಲಿ 50% ಸಾಂಗ್ ಆಡ್ತೀರಂತ. I love doing that. Okay. Connecting with song and everything. So that's how I manage. ಒಂಚೂರು ಈಗ ಟೈರ್ಡ್ ಆಯ್ತು, ಐ ವಿಲ್ ಸ್ಟಾಪ್, ಐ ವಿಲ್ ಸಿಂಗ್ ದ ಸಾಂಗ್. ನಮ್ದೇ ಕನ್ನಡ ಸಾಂಗ್ ಅಲ್ಲ, ಸೊ ಅದನ್ನು ಹಾಡ್ಬಿಟ್ಟು ಪುನಃ ಡಾನ್ಸ್ ಮಾಡ್ತೇನೆ. ಸೊ ಇಟ್ ಇಸ್ ಅಪ್ ಟು ಯು. ಡಾನ್ಸ್ ಅನ್ನು ನೀವು ಈಗೇನೆ ಮಾಡಬೇಕು ಅಂತ ಎಲ್ಲೂ ಕೂಡ ಯಾರು ಬರ್ದಿಲ್ಲ. ಅಂದ್ರೆ ಆ ಫುಲ್ ಎನರ್ಜಿಲಿ ಮಾಡ್ಬೇಕು, ಸ್ಟ್ರಿಕ್ಟ್ ಆಗಿ ನೋ ಹ್ಯಾವ್ ಫನ್, ನೋಡೋರ್ಗೆ ಎಂಜಾಯ್ ಮಾಡಬೇಕು. ನಾವು ಕೂಡ ಮಾಡೋರು ಕೂಡ ಕಷ್ಟಪಟ್ಟಲ್ಲಿ ಇಷ್ಟಪಟ್ಟು ಮಾಡಬೇಕು. ಓಕೆ, ಹಾಗೆ. ಸೊ ಇವಾಗ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಇವಾಗ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ತುಂಬಾ ಜನ ಕಾಸ್ಟ್ಯೂಮ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಥವಾ ಕಾಸ್ಟ್ಯೂಮ್ ಹಿಂಗೆ ಇರಬೇಕು, ಪರ್ಟಿಕ್ಯುಲರ್ ಆಗಿ ಇದೇ ಕಾಸ್ಟ್ಯೂಮ್ ವೇರ್ ಮಾಡ್ಬೇಕು ಅಂತ ಇರುತ್ತೆ. ನಿಮಗೆ ಅನ್ಸುತ್ತಾ ಕಾಸ್ಟ್ಯೂಮ್ ಮ್ಯಾಟರ್ ಆಗುತ್ತೆ ಅಂತ? ಅಫ್ಕೋರ್ಸ್ ಮ್ಯಾಟರ್ ಆಗುತ್ತೆ. ಕಾಸ್ಟ್ಯೂಮ್ ಅಲ್ಲ, ನಾನು ಯಾವತ್ತು ಔಟ್ಫಿಟ್ಟಿಗೆ ಹೋಗೋದು ಪ್ರಾಪರ್ ಅದು ಯಾವಾಗ ಹೇಳ್ದಲ್ಲ, ಜಿಗಿಮಿಗೆ ಹೋಗೋದಿಲ್ಲ ನಾನು. ಸೊ ಮೇನ್ಲಿ ಕಂಫರ್ಟೇಬಲ್ ಆಗಿರ್ಬೇಕು, ಬ್ರೀದೇಬಲ್ ಆಗಿ ಕಂಫರ್ಟೇಬಲ್ ಆಗಿರಬೇಕು. ಮತ್ತೆ ಯಾವ ಇವೆಂಟಿಗೆ ಹೋಗ್ತಿದ್ದೇವೆ ಅದೇ ಥರ ನಾವು ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬೇಕು. ಈಗ ಒಂದು ಕಾನ್ಸರ್ಟ್ಗೆ ಹೋಗ್ತಿದ್ದೆ ಅಂದರೆ ಕಾನ್ಸರ್ಟ್ ಥರನೇ ಇರಬೇಕು. ಒಂದು ವರ್ಕ್ಶಾಪಿಗೆ ಹೋಗ್ತಿದ್ದಾನೆ ಆ ಟಿ ಶರ್ಟ್ ಹಾಕೊಂಡು ಬರಬೇಕು. ಕಾನ್ಸರ್ಟಿಗೆ ಟಿ ಶರ್ಟ್ ಹಾಕೊಂಡು ಹೋಗ್ಬೋದು, ನಾಟ್ ಅ ಬಿಗ್ ಡೀಲ್. ಬಟ್ ಪರ್ಸ್ನಲಿ ಅದು ಕಾನ್ಸರ್ಟ್ ವೈಬ್ ಬರಬೇಕಾದ್ರೆ ಗೋ ವಿತ್ ಸಮ್ ಸೀರಿಯಸ್ ಶರ್ಟ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಯಾವ ಥರ ಎಲ್ಲಿಗೆ ಹೇಗೆ ಹೋಗಬೇಕು ಹಾಗೇನು ಹೋದ್ರೆ ಚಂದ. ಸೊ ಐ ಗೋ ವಿತ್ ದ್ಯಾಟ್ ಪ್ಯಾಟರ್ನ್. ಆ್ಯಂಡ್ ನನಗೆ ಒಂದು ಕಾನ್ಸರ್ಟ್ ಬರುವಾಗ ಐ ವಿಲ್ ಥಿಂಕ್ ಏನು ಮಾಡಬೇಕು, ಯಾವ ಥರ ಹಾಕಬೇಕು, ಯಾವ ಫೀಲ್ ಇದೆ ಸಾಂಗ್. ಈಗ ನಾನು ಮಂಜಲಿಗೆ ನಾನೊಂದು ಲೆದರ್ ಜಾಕೆಟ್ ಹಾಕೊಂಡು ಎಲ್ಲ ಹೋದ್ರೆ ಚಂದ ಆಗ್ತದೆ, ಇಲ್ಲಲ್ಲ. ಅವಾಗ ನಾನು ಆನ್ ಸ್ಟೇಜ್ ಕೆಲವೊಮ್ಮೆ ಚೇಂಜ್ ಮಾಡ್ತೇನೆ ಔಟ್ಫಿಟ್. ಆನ್ ಸ್ಟೇಜ್ ಈಗ ಸಮ್ ರಫ್ ಸಾಂಗ್ ಇಸ್ ದೇರ್ ಆರ್ ಎನಿಥಿಂಗ್, ಆಲ್ರೆಡಿ ಬಾಡಿ ಆರ್ಮರ್ ಅಥವಾ ಏನಾದರೂ ಇರುತ್ತೆ. ಸೊ ಅದಾದ್ಮೇಲೆ ಈಗ ಮಂಜಲ್ ಬಂತ, ನಾನು ರಪ್ಪ ಸೈಡ್ಗೆ ಹೋಗಿ, ನಂದು ಸುಮಿತಲ್ಲಿ ಡಾನ್ಸ್ ಮಾಡ್ತಿರ್ತಾನೆ, ರಪ್ಪ ಸೈಡಿಗೆ ಹೋಗಿ ಅದ್ ಮೇಲ್ಗಡೆ ಆರ್ಮರ್ ತೆಗಿತಾನೆ, ಶರ್ಟ್ ಆಗಿರ್ತದೆ ಆಲ್ಮೋಸ್ಟ್ ಹಾಗೆ. ಪುನಃ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಫನಿ ಸಾಂಗ್ ಇದೆ ಅವ್ರ ಎನಿ ಸಾಂಗ್ ಇದೆ, ಶರ್ಟ್ ತೆಗೆದು ರಪ್ಪ ಪುನಃ ಖಾಲಿ ಆರ್ಮರ್ ಆಗ್ತಾನೆ, ಸ್ಲೀವ್ಲೆಸ್ ಆಗಿರುತ್ತೆ. ಸೊ ಕಾನ್ಸರ್ಟ್ ಅಲ್ಲಿ ಹಾಗೇನೆ ನಡೆಯುವುದಲ್ಲ ಯಾವಾಗಲೂ. ಸೊ ಇಟ್ ಈಸ್ ಅಪ್ ಟು ಯು ಆಲ್ವೇಸ್ ಹೌ ಡು ಹೌ ಯು ಮ್ಯಾನೇಜ್. ಸೊ ಹಾಗೆ ಹೋಗ್ತದೆ. ಸೊ ನಿಮಗೆ ಯಾವ ಒಂದು ಸ್ಟೈಲ್ ತುಂಬಾ ಇಷ್ಟ ಪರ್ಫಾರ್ಮ್ ಮಾಡ್ಲಿಕ್ಕೆ? ಆ ಥರ ಇಲ್ಲ ನನಗೆ. ಐ ಲವ್ ಡಾನ್ಸಿಂಗ್ ಆಲ್ಮೋಸ್ಟ್ ಎಲ್ಲ ಮಾಡ್ತೇನೆ. ಲ್ಯಾಟಿನ್ ಬಿಟ್ಟು, ಬಿಕಾಸ್ ಲ್ಯಾಟಿನ್ ನಾನು ಟ್ರೈನ್ ಆಗಿಲ್ಲ. ಸೊ ಲ್ಯಾಟಿನ್ ಫಾರ್ಮ್ಸ್ ಮಾಡೋದಿಲ್ಲ, ಫಾರ್ ಎಕ್ಸಾಂಪಲ್ ಸಾಲ್ಸಾ ಆ್ಯಂಡ್ ಆಲ್, ಅದು ಮಾಡೋದಿಲ್ಲ. ದೆನ್ ಐ ಲವ್ ಡೂಯಿಂಗ್ ನಾನು ಮತ್ತೆ ಯಾವತ್ತು ಅದನ್ನು ಲೈಕ್ ಅಬ್ಜೆಕ್ಟಿಫೈ ಮಾಡಿಲ್ಲ. ಲೈಕ್ ಇದು ಸ್ಟೈಲೇ ಮಾಡಬೇಕು, ಇದು ಸ್ಟೈಲ್ ಎಲ್ಲ ಮಾಡೋ ಒಟ್ಟಿಗೆ. ಓಕೆ, ಸೊ ಹೌ ಮೆನಿ ಫಾರ್ಮ್ಸ್ ಡು ಯು ನೋ? ಹಾಗೆ ಎಲ್ಲ ಕರೆಕ್ಟ್ ಗೊತ್ತಿಲ್ಲ ನನಗೆ. ನಾನು ಅದೇ ಇವಾಗಲೂ ಅದೇ ಹೇಳಿದೆ, ನಾನು ಒಂದು ಫಾರ್ಮ್ ಅನ್ನು ಪ್ರಾಪರ್ ಆಗಿ ನಾನು ಯಾವತ್ತು ಕನ್ಸಿಡರ್ ಮಾಡಿಲ್ಲ. ನಾನು ಎಲ್ಲ ಫಾರ್ಮ್ ಅನ್ನು ಕೂಡ ಮಿಕ್ಸ್ಚರ್ ಆಗಿ ಟ್ರೈನ್ ಆಗಿದ್ದೆ, ನಾನು ಮಿಕ್ಸ್ಚರ್ ಆಗಿ ನಾನು ಪರ್ಫಾರ್ಮ್ ಮಾಡಿದ್ದು. ಸೊ ನಂಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಅದನ್ನ ನಾನು ಮೆಜರೇ ಮಾಡಿಲ್ಲ ಇದುವರೆಗೆ. ಸೊ ಇವಾಗ ಎಷ್ಟೊಂದು ಜನ ಪರ್ಫಾರ್ಮೆನ್ಸಸ್ ಕೊಡ್ತಿರ್ತಾರೆ, ಬಟ್ ಯಾಕೆ ಜನ ಕೌಶಿಕ್ ಅವ್ರ ಡ್ಯಾನ್ಸ್ಗೆ ಅಷ್ಟೊಂದು ಕ್ರೇಜ್?
ಅದು ಗೊತ್ತಿಲ್ಲ ನಂಗೆ ಎಂತಕ್ಕಂತ. ಬಟ್ ನನಗೆ ಮಾಡ್ಲಿಕ್ಕೆ ಖುಷಿ ಆಗ್ತದೆ ಏನೋ. ನಾನು ಅದು ಇದುವರೆ ಕೂಡ ಅದು ಕೂತ್ಕೊಂಡು ಥಿಂಕ್ ಮಾಡಿಲ್ಲ ವೈ ಪೀಪಲ್ ಅಂತ, ಲೈಕ್ ಯಾಕೆ ಜನ ನಮ್ಮನ್ನು ಅಷ್ಟು ನೋಡ್ತಾರೆ ಅದು ಇದು ಅಂತ. ಬಟ್ ಸಂವೇರ್ ನನ್ಗೇನು ಅನಿಸುತ್ತೆ, ಅವರು ರೀಲ್ಸಲ್ಲಿ ಏನು ನೋಡ್ತಾರೆ, ಅವರು ಸಾಂಗ್ಸ್ ಏನೇನು ಕೇಳ್ತಾರೆ, ಅದನ್ನ ನಾವು ಆನ್ ಸ್ಟೇಜ್ ಲೈವ್ ಆಗಿ ಪರ್ಫಾರ್ಮ್ ಮಾಡ್ತೇವಲ್ಲ, ಮೇ ಬಿ ಅದು ರೀಸನ್ಗೆ ಆಗಿರಬಹುದು. ಸೊ ಅದೇ ರೀಸನ್ ನನಗೆ. ಮತ್ತೆ ಸ್ಟೇಜಲ್ಲಿ ನಾನು ಹೀಗಿರ್ಬೇಕು ಹಾಗಿರ್ಬೇಕು, ನಾನು ಇಲ್ಲಿ ಹೀಗೆ ಮಾತಾಡ್ತೇನೆ, ಸ್ಟೇಜಲ್ಲಿ ಕೂಡ ಸೇಮ್ ಮಾತಾಡ್ತೇನೆ. ಅದು ಬಿಟ್ಟು ನನಗೆ ಅದನ್ನು ಯಾವತ್ತು ನಾನು ಸ್ಪೆಸಿಫೈ ಆಗಿ ಯಾವತ್ತು ಥಿಂಕ್ ಮಾಡಿಲ್ಲ. ಆದರೆ ಐ ಆಮ್ ದಿಸ್ ಅಂತ. ಯಾಕೆ ಗೊತ್ತಾ, ಯಾವಾಗ ನಾನು ಇದು ಅಂತ ಆಗ್ತೇವಲ್ಲ, ಅದು ನಾನು ಅಂತ ಬಂದ್ಬಿಡುತ್ತಲ್ಲ, ಮತ್ತೆ ಅದು ಹೋಗ್ಬಿಡುತ್ತೆ, ಅದು ಟೀಮ್ ಜೊತೆನೂ ಹೋಗುತ್ತೆ, ಅದು ಆಯ್ತಲ್ಲ, ಜನರಿಂದ ದೂರ ಆದ್ವಿ ನಾವು ಆಗುತ್ತೆ, ನಾವು ಹೋಗ್ಬಿಟ್ಟು ನಾಟ್ ಗುಡ್. ಸೊ ಬೇರೆ ಡ್ಯಾನ್ಸರ್ಸ್ಗೆ ಕಂಪೇರ್ ಮಾಡಿದ್ರೆ ನೀವು ಯೂನಿಕ್ ಅಂತ ಅನ್ಸ್ತೀರಾ? ನಾನು ಯಾವತ್ತು ಕಂಪೇರ್ ಮಾಡೋದಿಲ್ಲ. ವಿ ಆಲ್ ಆರ್ ಸೇಮ್. ನಾವು ಎಲ್ಲ ಡಾನ್ಸರ್ಸ್ ಎಲ್ಲ ಏನೋ ಆಲ್ಮೋಸ್ಟ್ ಏನೋ ಬೇರೆ ಬೇರೆ ಫೀಲ್ಡ್ ಇದು, ಬೇರೆ ಬೇರೆ ಸ್ಟೈಲ್ದು ಎಲ್ಲ ವಿ ಆಲ್ ಆರ್ ಸೇಮ್. ಸೊ ನಾನು ಯಾವತ್ತೂ ಕಂಪೇರ್ ಮಾಡೇ ಇಲ್ಲ, ಮಾಡೋದು ಕೂಡ ಸರಿಯಲ್ಲ. ನಾವು ಒಟ್ಟಿಗೆ ಇದ್ದರೆ ನಮ್ದೊಂದು ಕಮ್ಯುನಿಟಿ, ನಾವು ಒಟ್ಟಿಗೆ ಇದ್ದರೆ ನಮ್ದೊಂದು ಇಂಡಸ್ಟ್ರಿ, ಇಲ್ಲಿದ್ರೆ ಇಲ್ಲದೆ. ಅದು ಬಿಟ್ಟು ನಮ್ಮದೇ ನಾವು ಕಂಪ್ಯಾರಿಸನ್ ಮಾಡಿಕೊಂಡು ಸಪ್ರೇಷನ್ ಮಾಡಿಕೊಂಡ್ರೆ ವೇರ್ ಇಸ್ ದ ಇಂಡಸ್ಟ್ರಿ, ವೇರ್ ಇಸ್ ದ ಕಮ್ಯುನಿಟಿ? ಓಕೆ. ಸೊ ಈಗ ನೀವು ರೆಗ್ಯುಲರ್ ಆಗಿ ವರ್ಕ್ಶಾಪ್ ಮಾಡ್ತಿರ್ತೀರಾ, ಈಗ ಜನ ಅಥವಾ ನಿಮ್ಮ ಒಂದು ವರ್ಕ್ಶಾಪ್ ಅಥವಾ ಡಾನ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಯಾಕೆ ಕೌಶಿಕ್ ಅವ್ರನ್ನೇ ಚೂಸ್ ಮಾಡಬೇಕು, ಅಥವಾ ನಿಮ್ಮ ವರ್ಕ್ಶಾಪಿಗೆ ಯಾಕೆ ಬರಬೇಕು? ಏನು ಸ್ಪೆಷಾಲಿಟಿ ಇರುತ್ತೆ ಆ ಒಂದು ವರ್ಕ್ಶಾಪಲ್ಲಿ? ಇಲ್ಲ, ಅದು ನಾನು ಫಸ್ಟ್ ಆಫ್ ಆಲ್ ನಾನು ಹೇಳೋದಿಲ್ಲ ಬನ್ನಿ ನನ್ನ ವರ್ಕ್ಶಾಪ್ಗೆ ಅಂತ. ಬಟ್ ನನ್ನ ವರ್ಕ್ಶಾಪ್ ಕೊಡ್ತೀರಾ? ಅಫ್ಕೋರ್ಸ್ ವರ್ಕ್ಶಾಪ್ ನಡೀತಾ ಇರುತ್ತೆ. ಸೊ ಇಫ್ ಯು ವಾಂಟ್ ಹ್ಯಾವ್ ಫನ್, ಖುಷಿಯಾಗಿರ್ಬೇಕು, ಖುಷಿಯಾಗಿ ಡಾನ್ಸ್ ಮಾಡೋದು, ವರ್ಕ್ಶಾಪಿಗೆ ಬನ್ನಿ. ಅದೇ ಅದರಲ್ಲಿ ಮತ್ತೆ ಏನೋ ರಾಕೆಟ್ ಸೈನ್ಸ್ ಇರೋದಿಲ್ಲ ನಂದು ವರ್ಕ್ಶಾಪಲ್ಲಿ. ನಂದು ವರ್ಕ್ಶಾಪಲ್ಲಿ ಮೇನ್ ಇಂಟೆನ್ಷನ್ ಏನಂದ್ರೆ, ನಿಮ್ಗೆ ಫಸ್ಟ್ ವರ್ಕ್ಶಾಪ್ ಬಂದು ಖುಷಿ ಆಗ್ಬೇಕು, ಡಾನ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಖುಷಿ ಆಗ್ಬೇಕು ಒಂದು. ಸೆಕೆಂಡ್, ನಿಮ್ದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಹೇಗೆ ಪರ್ಫಾರ್ಮ್ ಮಾಡಬೇಕು ಹಾಗೆ ಪರ್ಫಾರ್ಮ್ ಮಾಡಿ. ಸೊ ಡಾನ್ಸ್ ಯು ಕ್ಯಾನ್ ಲರ್ನ್ ಎನಿವೇರ್. ಇವಾಗ ಮೊದ್ಲಿನ ತರ ಅಲ್ಲ, ಡಾನ್ಸ್ ಕ್ಲಾಸ್ಗೆ ಹೋಗಿ ಡಾನ್ಸ್ ಕಲಿಬೇಕಂತ ಏನಿಲ್ಲ ಅಲ್ಲ. ಆನ್ಲೈನ್ ಕಲಿಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಕಲಿಬಹುದು, ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ, ಪೇ ಮಾಡಿ ಕಲಿಬಹುದು. ಸೊ ಡಾನ್ಸ್ ಯು ಕ್ಯಾನ್ ಲರ್ನ್ ಫ್ರಮ್ ಎನಿವೇರ್. ಬಟ್ ಎಲ್ಲಿ ಕೂಡ ನಿಮ್ಗೆ ಖುಷಿಯಾಗಿ ಡಾನ್ಸ್ ಮಾಡ್ಲಿಕ್ಕೆ ಯಾರು ಕಲ್ಸಲ್ಲ, ಡಾನ್ಸ್ ಫಾರ್ಮ್ ಕಲಿಸ್ತಾರಲ್ಲ. ಸೊ ಇಫ್ ಯು ವಾಂಟ್ ಟು ಲರ್ನ್ ಹ್ಯಾಪಿಲಿ, ಕಮ್ ಹಿಯರ್. ನಿಮ್ಮ ಇನ್ಸ್ಟಾ ಪ್ರೊಫೈಲ್ ನೋಡ್ಬೇಕಾದ್ರೆ ಐ ಥಿಂಕ್ ವರ್ಕ್ಶಾಪ್ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀರಾ, ಅದ್ರಲ್ಲಿ ಅಡಲ್ಟ್ಸ್ ಕೂಡ ಬಂದಿರ್ತಾರೆ. ಸೊ ಅವರೊಟ್ಟಿಗೆಲ್ಲ ಹೆಂಗಿರುತ್ತೆ ನಿಮ್ ಕನೆಕ್ಷನ್? ಕ್ಯಾಶುವಲ್, ಮಾಡ್ತಾರಾ? ಹೌದು, ತುಂಬಾ ಕನೆಕ್ಟ್ ಮಾಡಿ. ಅದು ಕೆಲವೊಮ್ಮೆ ಏನಾಗುತ್ತೆ, ಫಸ್ಟ್ ಟೈಮ್ ಮೀಟ್ ಆಗೋದಾದ್ರೆ ಆಫ್ಕೋರ್ಸ್ ಒಂಚೂರು ಕಾನ್ಶಿಯಸ್ ಆಗಿರ್ತಾರೆ, ಅವರು ನಾರ್ಮಲ್ ಮಾಡೋದು ನಂದು ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನ ನಾವು ಮಾಡ್ತೇವೆ. ಆಫ್ಕೋರ್ಸ್ ಐ ವಿಲ್ ಮೇಕ್ ದಮ್ ಕಂಫರ್ಟ್, ಲೈಕ್ ಏನೋ ಆರಾಮ್ಸೆ ಸ್ಟೆಪ್ ಮಿಸ್ ಆದ್ರೂ ಪರವಾಗಿಲ್ಲ, ನಾನು ಸಹ ತುಂಬಾ ಮಿಸ್ ಮಾಡ್ತೇನೆ. ಸೊ ಡೋಂಟ್ ವರಿ, ಆನ್ ಸ್ಟೇಜಸ್ ಮಿಸ್ಟೇಕ್ ಮಾಡ್ತೇನೆ ನಾನು. ಓಕೆ. ಸೊ ಇವಾಗ ಡಾನ್ಸ್ ಮಾಡ್ಬೇಕಾದ್ರೆ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಫಿಟ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಪ್ರಕಾರ? ಆಕ್ಚುಲಿ ಎಸ್, ಬಟ್ ನಾನು ಫಿಟ್ ಇಲ್ಲ, ಜಡ್ಜ್ ಮಾಡಬೇಡಿ. ಇಲ್ಲ, ಆಕ್ಚುಲಿ ಫಿಟ್ನೆಸ್ ಇದ್ರೆ ಚೆನ್ನಾಗಿರುತ್ತೆ, ಬಟ್ ಅದಕ್ಕಂತಾನೆ ರೂಲ್ಸ್ ಎಲ್ಲ ಮಾಡ್ಕೊಂಡು ಡಯಟ್ ಮಾಡುವಷ್ಟು ಒಳ್ಳೆ ಜನ ಅಲ್ಲ ನಾನು. ಸೊ ನಾನು ಹಾಗೆ, ನನ್ಗೆ ಅದೇ, ಅದು ಫಿಟ್ ಇದ್ರೆ ಚೆನ್ನಾಗಿರುತ್ತೆ, ಏನೋ ಫಿಟ್ ಇದ್ರೆ ಅಂಡ್ ಒಳ್ಳೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಲ್ದಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ನಂತರ ಜಂಕ್ ತಿನ್ಬೇಡಿ ಯಾರು ಸಹ. ಹಾಗೆ ನೀವು ಊಟದ ಬಗ್ಗೆ ಮಾತಾಡ್ತಿದ್ರಿ, ಇದೊಂದು ಕ್ವಶನ್ ನಾನು ಕೇಳಲೇಬೇಕು. ಸೊ ಕೌಶಿಕ್ ಅವ್ರ ಫುಡಿನಾ ತುಂಬಾ ನೋಡಿದ್ದೆಲ್ಲ ತಿನ್ಬೇಕು ನನ್ಗೆ. ಓಕೆ, ಲೈಕ್ ಪ್ರಾಪರ್ ವೆಜಿಟೇರಿಯನ್ ಅಥವಾ ವೆಜಿಟೇರಿಯನ್ ಫುಡ್? ವೆಜ್ ಕೂಡ ತಿಂತೇನೆ, ಅಫ್ಕೋರ್ಸ್ ವೆಜ್ ಕೂಡ ನಂಗೆ ಇಷ್ಟನೇ. ವೆಜ್ ಕೂಡ ತಿನ್ಲಿಕ್ಕೆ, ಯಾವಾಗ ನಾನ್ ವೆಜ್ ತಿಂದು ಬೋರ್ ಆಗ್ತದೆ ಅವಾಗ ವೆಜ್ ತಿನ್ನೋದು, ವಾರದಲ್ಲಿ ಒಂದ್ಸಲ. ಸೆಲೆಕ್ಟಿವ್ ಇದ್ದೀರಾ? ಇಲ್ಲ, ಎಲ್ಲ ತಿಂತೇನೆ, ಎಲ್ಲ ತಿಂತೇನೆ, ಏನ್ ಕೊಟ್ಟರು ತಿಂತೇನೆ. ಓಕೆ, ಕೌಶಿಕ್ ಅವ್ರದ್ದು ಫೇವ್ರೆಟ್ ಡಿಶ್? ಬಿರಿಯಾನಿ. ಎಸ್. ಸೊ ಬೀಯಿಂಗ್ ಅ ಮ್ಯಾಂಗ್ಳೂರ್, ಒಂದು ಪ್ರಾಪರ್ ನನಗೆ ಮ್ಯಾಂಗ್ಳೂರ್ ಡಿಶ್ ನನಗೆ ಬೇಕೇ ಬೇಕು, ನನಗೆ ತುಂಬಾ ಇಷ್ಟ ಅನ್ನೋದಾದ್ರೆ ಯಾವ ಡಿಶ್? ಕೋರ್ ರೊಟ್ಟಿ. ನಾನು ಇವತ್ತು ಊಟ ಅದೇ ಮಾಡ್ಬೇಕು, ಕೋರ್ ರೊಟ್ಟಿ. ನಂಗೆ ನೀವು ನೆನಪು ಮಾಡಿಸಿದ್ರಿ. ಕೋಳಿ ರೊಟ್ಟಿ. ಓಕೆ, ನಿಮಗೆ ಮಾಡಕ್ ಬರುತ್ತಾ? ಇಲ್ಲ, ಚೂರ್ ಸಲ ತಿನ್ನಕ್ ಕರೆಕ್ಟ್ ಬರ್ತದೆ, ಬರುತ್ತಾ? ಇಲ್ಲ, ತಿನ್ಲಿಕ್ಕೆ ಮಾತ್ರ ಬರುತ್ತೆ. ಚೂರು ಮೊದಲು ರೈಸ್ ಮಾಡ್ತಿದ್ದೆ ಒಂದು ಟೈಮಲ್ಲಿ, ಬೆಂಗಳೂರಿಗೆ ಫಸ್ಟ್ ಶಿಫ್ಟ್ ಆಗಿದೆ, ಇವಾಗಲ್ಲ, ಒಂದು 10 years ಮುಂಚೆ ಶಿಫ್ಟ್ ಆಗಿರುವಾಗ ರೈಸ್ ಮಾಡ್ತಿದ್ದೆ. ಮತ್ತೆ ಈಗೆಂತ ಬರುದಿಲ್ಲ. ಓಕೆ. ಸೊ ಕೌಶಿಕ್ ಅವರಿಗೆ ರಿಜೆಕ್ಷನ್ ಆಗಿದ್ಯಾ? ನೆನ್ಪು ಮಾಡ್ತೇನೆ. ಇಲ್ಲ, ಆಗಿದೆ, ರಿಜೆಕ್ಷನ್ ಆಗಿದೆ. ನಾನು ಮೊದಲು ತುಂಬಾ ಈ ಬಾಲಿವುಡ್ ಚಾನಲ್ದೆಲ್ಲ ರಿಯಾಲಿಟಿ ಶೋ ಆಡಿಷನ್ಸ್ ಕೊಡ್ತಿದ್ದೆ, ಅವಾಗ ತುಂಬಾ ಸಲ ರಿಜೆಕ್ಟ್ ಆಗಿದ್ದಾರೆ. ಅದಾದ್ಮೇಲೆ
ಹಾ ಎಲಿಮಿನೇಟ್ ಕೂಡ ಆಗಿದ್ದಾನಲ್ಲ, ಅದು ಕೂಡ ಫಾರ್ಮ್ ಆಫ್ ರಿಜೆಕ್ಷನ್. ದಿಸ್ ಒನ್ ತಮಿಳ್ ಶೋಸ್ ಇಂದ ಎಲಿಮಿನೇಟ್ ಆಗುತ್ತೆ. ಓಕೆ. ಸೊ ಅದಾದ್ಮೇಲೆ ಕನ್ನಡ ಶೋ ಅದು ನಾನು ಫೈನಲಿಸ್ಟ್. ಸೊ ಫೈನಲಿಸ್ಟ್ ಆಗಿ ಅದು ಶೋನೇ ಮುಗ್ತದಲ್ಲ, ಅದರದ್ದು ಕೂಡ ಸ್ಟೋರಿ ಫನ್ ಇತ್ತು. ಲೈಕ್ ಅದರದ್ದೇ ನಂದು ಪ್ರೀವಿಯಸ್ ಅಲ್ಲಿ ಇಶ್ಯೂ ಆಗಿತ್ತಲ್ಲ ಡೈರೆಕ್ಟರ್ ಜೊತೆ. ಸೊ ಅವಾಗ ಅವರು ಈ ಚಾನಲ್ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು, ಅವನನ್ನು ಕರಿಬೇಡಿ, ಅವನು ಶೋ ನಡುವಲ್ಲಿ ಬಿಟ್ಟು ಹೋಗ್ತಾನಂತ. ಸೊ ನಾನು ಡೈರೆಕ್ಟರ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಹೇಳಿದೆ, ಸರ್ ಎಲಿಮಿನೇಟ್ ಗೊತ್ತಿಲ್ಲ ನಂಗೆ, ಬಟ್ ನಾನು ಶೋ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದೆ. ನಾನು ಶೋನು ಬಿಟ್ಟು ಹೋಗಿಲ್ಲ, ಎಲಿಮಿನೇಟ್ ಕೂಡ ಆಗಿಲ್ಲ, ವಾಸ್ ಅ ಫೈನಲಿಸ್ಟ್. ಅದು ಬಿಟ್ಟು ನಂಗೆ ಅದು ಕೂಡ ರಿಜೆಕ್ಷನ್, ನಾನು ಅದೇ ಯಾವತ್ತು ರಿಜೆಕ್ಷನ್ ತರ ತಗೊಳ್ಳಿಲ್ಲ. ಇಫ್ ದೇ ರಿಜೆಕ್ಟಿಂಗ್ ಮೀ ಮೀನ್ಸ್ ನನ್ನ ಹತ್ರನೇ ಏನೋ ಪ್ರಾಬ್ಲಮ್ ಇರಬೇಕು, ಆರ್ ಐ ಆಮ್ ನಾಟ್ ಫಿಟ್ ಫಾರ್ ದ್ಯಾಟ್. ಸೊ ಅದನ್ನ ಆ ಥರನೇ ತಗೊಂಡದ್ದು. ನಾನು ಏನಕ್ಕೆ ಫಿಟ್ ಇಲ್ಲ, ಸೊ ಅದು ಫಿಟ್ ಮಾಡ್ಲಿಕ್ಕೆ ನಾನು ಏನ್ ಮಾಡಬೇಕು, ಯಾವ ತರ ಟ್ರೈನ್ ಆಗ್ಬೇಕು, ಆ ತರ ನಾನು ಆಗ್ತಾ ಹೋದೆ ಅಷ್ಟೇ. ಇಂಡೈರೆಕ್ಟ್ಲಿ ಹೆಲ್ಪ್ ಆಯ್ತು ನಂಗೆ. ಅದು ಪರ್ಟಿಕ್ಯುಲರ್ ಥಿಂಗಿಗೆ ಆದ್ರೂ ನನಗೆ ಸೆಲೆಕ್ಟ್ ಆಗದಿದ್ರು ಪರವಾಗಿಲ್ಲ, ಬೇರೆ ಏನೋದಕ್ಕೆ ಏನಾದ್ರು ಸೆಲೆಕ್ಟ್ ಆಗ್ಬೋದಲ್ಲ. ಸೊ ರಿಜೆಕ್ಷನ್ ಅನ್ನ ಯಾವತ್ತು ಬೇಜಾರಾಗಿ ತಗೊಳ್ಳಿಲ್ಲ. ಇಫ್ ಐ ಆಮ್ ನಾಟ್ ಲೂಸಿಂಗ್ ಎನಿ ಡಾನ್ಸ್ ಕಾಂಪಿಟೇಷನ್ ಅಥವಾ ಎನಿ ಕೈಂಡ್ ಆಫ್ ಚಾಂಪಿಯನ್ಶಿಪ್ ಅಥವಾ ಯಾವುದೇ ಇರಲಿ, ಅದನ್ನ ನಾನು ಯಾವತ್ತು ರಿಜೆಕ್ಷನ್ ಅಂತ ತಗೊಳ್ಳೇ ಇಲ್ಲ. ಐ ಆಮ್ ನಾಟ್ ಫಿಟ್ ಫಾರ್ ಇಟ್, ಲೆಟ್ಸ್ ವರ್ಕ್ ಆನ್ ಇಟ್. ಅದು ಬಿಟ್ಟು ಬೇಜಾರಲ್ಲಿ ಕೂತ್ಕೊಳ್ಳೋದು ಇಲ್ಲ, ಚಾನ್ಸ್ ಇಲ್ಲ. ಓಕೆ. ಸೊ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು. ಸೊ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊತಾರೆ. ಸೊ ಈಗ ಬೀಯಿಂಗ್ ಅ ಡ್ಯಾನ್ಸರ್ ಆರ್ ಅ ಕೊರಿಯೋಗ್ರಫರ್, ಸೊ ನಿಮ್ಮ ಲೈಫಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡಿದೆ ನಿಮ್ಮನ್ನ? ಆಲ್ಮೋಸ್ಟ್ 99%. ಓಕೆ. ಆದರೆ ತುಂಬ ರಿಯಾಲಿಟಿ ಶೋ ಮಾಡಿದ್ದೆ ಮುಂಚೆ, ಜನಗಳಿಗೆ ಗೊತ್ತು, ಒಂದು ಏನೋ ಪಾರ್ಟ್ ಆಫ್ ಎನ್ ಆಡಿಯನ್ಸ್ಗೆ ಗೊತ್ತಿತ್ತು ಕೌಶಿಕ್ ರಿಯಾಲಿಟಿ ಶೋ ಮಾಡಿದ್ದಾನೆ ಅಂದರೆ. ಬಟ್ ಒಂದು 85% ಆಡಿಯನ್ಸ್ಗೆ ಗೊತ್ತೇ ಇಲ್ಲ, ಇವಾಗಲೂ ಗೊತ್ತಿಲ್ಲ ಕೆಲವ್ರಿಗೆ ನಾನು ರಿಯಾಲಿಟಿ ಶೋ ಮಾಡಿದ್ದಾನೆ, ಮಾಡಿಲ್ಲ ಅಂತ. ಥಿಂಕ್ ಲೈಕ್ ಇವನ್ ರಿಯಾಲಿಟಿ ಶೋ ಮಾಡಿಲ್ಲ, ಖಾಲಿ ರೀಲ್ಸ್ ಅಲ್ಲಿ ಬಂದವನು ಅಂತ. ಪರವಾಗಿಲ್ಲ, ತಪ್ಪಿಲ್ಲ ಏನು, ಆದರೆ ರೀಲ್ಸೇ ನನ್ಗೊಂದು ಹೊಸ ಜೀವನ ಕೊಟ್ಟದು. ಸೊ ಅಷ್ಟು ಇಂಪ್ಯಾಕ್ಟ್ ಆಗಿದೆ. ನಾನು ರೀಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟಿಗೆ ನಮ್ಮ ಊರು ಮಂಗಳೂರು ಅವ್ರಿಗೆ ನಾನು ಪರಿಚಯ ಆದೆ. ಸೊ ಅದಾದ್ಮೇಲೆ ನಮ್ದು ಎಂಟೈರ್ ಕರ್ನಾಟಕಕ್ಕೆ ಏನೋ ಬಿಕಾಸ್ ಆಫ್ ಕನ್ನಡ ಸಾಂಗ್ಸ್ ಅಂಡ್ ಎವ್ರಿಥಿಂಗ್ ಅಂತ ಬ್ಲಾಗ್ಸ್ ಮಾಡ್ತಿದ್ದೆ. ಸೊ ಅದ್ರ ರೀಲ್ಸ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತಲ್ಲ, ಐ ಥಿಂಕ್ ಕೋವಿಡ್ ಟೈಮಲ್ಲಿ 2020 ಅವಾಗಲೇ ಸ್ಟಾರ್ಟ್ ಮಾಡಿದೆ. ರೀಲ್ಸ್ ಇಂಟ್ರೊಡ್ಯೂಸ್ ಆಗಿರುವ ಒಂದು 1 ವೀಕಲ್ಲಿ ಐ ಆಮ್ ಲೈಕ್ ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ, ಅದನ್ನ ಇದಾದ್ರೂ ಮಾಡುವ ಕೆಲಸ ಇರಲಿಲ್ಲ. ಹೊರಗಡೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಕೆಲಸ ಇಲ್ಲ. ನನ್ನ ಮನೆ ಪಕ್ಕದಲ್ಲಿ ಒಂದು ಸ್ಟುಡಿಯೋ ಇತ್ತು, ಇಟ್ಸ್ ಲೈಕ್ 1 ಕಿಲೋಮೀಟರ್, ಸೊ ನಿಯರ್ ಬೈ ಹೋಗ್ಬೋದಲ್ಲ ಅಂತ ಅಲ್ಲಿ ಹೋಗಿ ರೀಲ್ಸ್ ಮಾಡಿ ಬರ್ತಿದ್ದೆ. ಸೊ ರೀಲ್ಸ್ ಇಂಟ್ರೊಡ್ಯೂಸ್ ಆದ ತಕ್ಷಣ ನಾನು ರೀಲ್ಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಈಗ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಪೋಸ್ಟ್ ಮಾಡ್ತಿರ್ತೀರಾ ರೆಗ್ಯುಲರ್ ಆಗಿ? ಹೌದು, ರೆಗ್ಯುಲರ್ ಡೈಲಿ ಪೋಸ್ಟ್ ಮಾಡ್ತೇನೆ. ಓಕೆ. ಸೊ ಇವಾಗ ಕಾನ್ಸೆಪ್ಟ್ಸ್ ಅಂತ ಏನಾದ್ರು ಇಟ್ಕೊಂಡು ಮಾಡ್ತೀರಾ? ಜಸ್ಟ್ ಇಲ್ಲ, ನಾನು ಆಸ್ ಆಫ್ ನಾವು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಪೋಸ್ಟ್ ಮಾಡ್ತೇನೆ, ಸೇಮ್ ಶಾರ್ಟ್ಸ್ಗೆ ಯೂಟ್ಯೂಬ್ ಶಾರ್ಟ್ಸ್ ಹಾಕ್ತೇನೆ. ಮತ್ತೆ ಲಾಂಗ್ ಫಾರ್ಮ್ ವಿಡಿಯೋಸ್, ಕಾನ್ಸರ್ಟ್ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತೇನೆ, ಬಿಟ್ಟರೆ ಮತ್ತೇನ್ ಮಾಡಲ್ಲ. ಅಂದ್ರೆ ರೈಟ್ ನಾವು ಈಗ ಯೂಟ್ಯೂಬ್ಗೆ ನಾನು 100% ಫೋಕಸ್ ಮಾಡ್ತಿಲ್ಲ. ಖಾಲಿ ಕಂಟೆಂಟ್ಗೆ ಹಾಕೋದು ಬಿಟ್ರೆ, ಇದೊಂದು ಯೂಟ್ಯೂಬ್ಗೆ ಅಂತಾನೆ ಸಪ್ರೇಟ್ ಶೂಟ್ ಮಾಡುವ ಅಂತ ಒಮ್ಮೆ ಪ್ಲಾನ್ ಮಾಡಿದ್ದು, ಅದು ಒಂದು ಶೂಟ್ ಮಾತ್ರ ಇತ್ತು, ಮತ್ತೆ ಕಂಟಿನ್ಯೂ ಆಗಿಲ್ಲ. ಸೊ ಆಸ್ ಆಫ್ ನೌ ಸಮ್ವೇರ್ ಫಿನಾನ್ಷಿಯಲಿ ಅಥವಾ ಯಾವುದೇ ಒಂದು ಸೋರ್ಸ್ ಅಲ್ಲಿ ಕೂಡ ಐ ಆಮ್ ನಾಟ್ ದ್ಯಾಟ್ ಕೇಪಬಲ್ ಆಫ್ ಇನ್ವೆಸ್ಟಿಂಗ್ ಇನ್ ಟು ಯೂಟ್ಯೂಬ್. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಯೂಟ್ಯೂಬ್ಗೆ ಇವಾಗ ನಂಗೆ ಮಾಡ್ಲಿಕ್ಕೆ ಆಗಲ್ಲ. ಮೇ ಬಿ ಇನ್ ಫ್ಯೂಚರ್ ಐ ಮೈಟ್ ಡು, ಬಿಕಾಸ್ ಯೂಟ್ಯೂಬ್ ಅಂತ ಮಾಡುವಾಗ ಅದಕ್ಕೆ ಸಪರೇಟ್ ಟೀಮ್ ಅಂತ ನಾನು ಮಾಡ್ಲೇಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ತರ ಅಲ್ಲ, ಇನ್ಸ್ಟಾಗ್ರಾಮ್ ಟೀಮ್ ಸೆಟ್ ಇಲ್ಲ. ಜಸ್ಟ್ ಒಂದು ವ್ಲಾಗ್ ಮಾಡ್ಬಿಟ್ಟು ಬೇಸಿಕ್ ಎಡಿಟಿಂಗ್ ಮಾಡ್ಬಿಟ್ಟು ಹಾಕ್ತಾರಲ್ಲ, ಇಲ್ಲ ನಂಗೆ ಆ ತರ ಮಾಡಬಾರ್ದು. ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಆನ್ ಯೂಟ್ಯೂಬ್. ಡೂ ಇಟ್ ಪ್ರೊಫೆಷನಲಿ, ನಾಟ್ ಪ್ರೊಫೆಷನಲ್ ಅಲ್ಲ ಹೇಳಿದ್ರೆ, ಬಟ್ ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ವೇರ್ ಲೈಕ್ ಅದಕ್ಕೆ ಸಮಥಿಂಗ್ ಎಲ್ಸ್ ಅಂತ ಹೋಗುವಾಗ ನಂದು ಒಂಚೂರು ಕ್ರಿಯೇಟಿವ್ ಎನರ್ಜಿ ಕೂಡ ಅಲ್ಲಿ ಹೋಗುತ್ತಲ್ಲ. ಸೊ ಇವಾಗ ಕರೆಂಟ್ ಹೋಗ್ತಿರೋ ಸ್ಪೀಡ್ ಒಂಚೂರು ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೆ ನನ್ಗೆ ಇವಾಗ ನಾನು ಫೋಕಸ್ ಮಾಡೋದಿಲ್ಲ. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಇನ್ಸ್ಟಾಗ್ರಾಮ್ ಇಸ್ ಗೋಯಿಂಗ್ ರೆಗ್ಯುಲರ್, ಲೈಕ್ ವರ್ಕ್ಶಾಪ್ ವಿಡಿಯೋ, ಮಾಸ್ಟರ್ ಕ್ಲಾಸ್ ವಿಡಿಯೋ, ಮೈ ಟೀಮ್ ಕೊಲಾಬರೇಷನ್ ವಿಡಿಯೋ, ಅದು ಆಸ್ ಆಫ್ ನಾವು ಅದ್ರಷ್ಟಕ್ಕೆ ಹೋಗ್ತಾ ಇದೆ. ಓಕೆ. ಸೊ ನಿಮ್ಮ ಡಾನ್ಸಿಂಗ್ ಜರ್ನಿಲಿ ನಿಮ್ಮ ಇನ್ಸ್ಪಿರೇಷನ್ ಯಾರು ಮೇನ್ ಆಗಿ? ಓಕೆ, ನಾನು ಇವ್ರು ನೋಡಿನೇ ನಾನು ಹಿಂಗಾಗಬೇಕು ಅಂತ ಏನಾದರೂ ಇನ್ಸ್ಪೈರ್ ಆಗಿದೆಯಾ? ಇದೆ ಅಫ್ಕೋರ್ಸ್. ಅಂದರೆ ರಿಯಾಲಿಟಿ ಶೋ ನೋಡಿ ನಾವು ಸ್ಟಾರ್ಟ್ ಮಾಡಿದಲ್ಲ. ಫಸ್ಟಿಗೆ ನಾನು ನಂದು ಸರ್ ಅಶೋಕ್ ಸರ್ ನನ್ನ ಗುರುಗಳು. ಸೊ ಅವರನ್ನು ನೋಡಿ ನಾನು ಇನ್ಸ್ಪೈರ್ ಆಗಿರಬೇಕು. ಸೊ ಅಂದರೆ ಇನ್ಸ್ಪೈರ್ ಅಂದರೆ ಈ ಥರನೇ ಆ ಥರ ಗೊತ್ತಿಲ್ಲ, ಅದಕ್ಕೆ ನಾನು ನಿಮಗೆ ಇನ್ಸ್ಪೈರ್ ಆಗಿರಬೇಕು unknowingly, from inside, I never felt that, one particular day ನಾನು ಇನ್ಸ್ಪೈರ್ ಆದೆ ಅಲ್ಲ. ಅನ್ನೋಂಗ್ಲಿ ನಾನು ತುಂಬಾ ಇನ್ಸ್ಪೈರ್ ಆಗಿದೆ ನನ್ನ ಸರ್ ಇಂದ. ಅಂದ್ರೆ ನನ್ನ ಸರ್ ನಂಗೆ ಕಲಿಸಿದ್ದು ಡಾನ್ಸ್ ಮಾಡ್ಲಿಕ್ಕೆ
ಹೇಳೋದಕ್ಕಿಂತಲೂ ಒಬ್ಬ ಹೇಗಿರ್ಬೇಕು, ಒಂದು ಕೊರಿಯೋಗ್ರಾಫರ್, ಒಂದು ಆರ್ಟಿಸ್ಟ್ ಅಥವಾ ಒಂದು ಮನುಷ್ಯ ಹೇಗಿರ್ಬೇಕು ಅಂತ ನಾನು ಅವ್ರ ಹತ್ರ ಕಲ್ತದ್ದು. ಸೊ ಹಿ ಇಸ್ ಮೈ ಫಸ್ಟ್ ಇನ್ಸ್ಪಿರೇಷನ್. ಸೊ ಅದಾದ್ಮೇಲೆ ಅವಾಗ DID ತುಂಬಾ ಬರ್ತಿತ್ತು, ಡಾನ್ಸ್ ಇಂಡಿಯಾ ಡಾನ್ಸ್, ಧರ್ಮೇಶ್ ಸರ್ ನೋಡಿ ಇನ್ಸ್ಪೈರ್ ಆದೆ. ಸೊ ಸ್ಲೋಲಿ ಸ್ಟಾರ್ಟೆಡ್ ಇನ್ಸ್ಪೈರಿಂಗ್ ಅದಾದ್ಮೇಲೆ ತುಂಬಾ ಚೇಂಜಸ್ ಆಯ್ತು. ಅಂದ್ರೆ ಡಾನ್ಸ್ ಅದು ಇದು ಬರುವಾಗ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆಗ್ತಿದ್ವಿ. ಇಟ್ ಇಸ್ ನಾಟ್ ಲೈಕ್ ಪರ್ಟಿಕ್ಯುಲರ್ ಪರ್ಸನ್ ನೋಡಿ ನಾವು ಇನ್ಸ್ಪೈರ್ ಆಗಿದ್ದೇವೆ ಆ ಥರ ಎಲ್ಲ. ಇಟ್ ಈಸ್ ಲೈಕ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಅಂಡ್ ಕರೆಂಟ್ ಟ್ರೆಂಡ್. ಇವಾಗ ಐ ಆಮ್ ಜಸ್ಟ್ ಡೂಯಿಂಗ್ ಅಷ್ಟೇ. ಇವಾಗ ಇನ್ಸ್ಪೈರ್ ಅಂದ್ರೆ ಆ ಥರ ಏನಿಲ್ಲ, ಬಟ್ ಖುಷಿ ಆಗ್ತದೆ. ನಾನು ಆಲ್ಮೋಸ್ಟ್ ಎಲ್ಲ ಡಾನ್ಸಸ್ ವಿಡಿಯೋ ಕೂಡ ನೋಡ್ತೇನೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ವೆನೆವರ್ ಐ ಆಮ್ ಫ್ರೀ, ನಮ್ದು ಫೀಡ್ ಅಲ್ಲಿ ಬರುವಾಗ ನಾನು ನೋಡ್ತೇನೆ. ಖುಷಿ ಆಗ್ತದೆ ಮಾಡ್ಲಿಕ್ಕೆ. ಐಮ್ ಲೈಕ್ ಅದರಲ್ಲಿ ಒಂದು ಪಾಯಿಂಟ್ ಇದೆ, ಓಕೆ ವಿ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್ ಲೈಕ್ ದಿಸ್ ಅಂತ ಹೇಳುವಾಗ ಇಟ್ಸ್ ಅನ್ ಇನ್ಸ್ಪಿರೇಷನ್. ಓಕೆ, ಸೊ ಇವಾಗ ನೀವು ಬೇರೆ ಬೇರೆ ಲ್ಯಾಂಗ್ವೇಜಸ್ ಸಾಂಗ್ಸಿಗೆಲ್ಲ ಡ್ಯಾನ್ಸ್ ಮಾಡ್ತಿರ್ತೀರಾ. ವಿ ಹ್ಯಾವ್ ಡಿಫ್ರೆಂಟ್ ಲೈಕ್ ಕೊರಿಯೋಗ್ರಫರ್ ಅಲ್ಲಿ ತುಂಬಾ ಮಾಸ್ಟರ್ ಆಗಿರುವಂತಹ ತುಂಬಾ ಜನ ಕೊರಿಯೋಗ್ರಫರ್ಸ್ ಇರ್ತಾರೆ. ಸೊ ನಿಮಗೆ ಓಕೆ ಐ ಥಿಂಕ್ ಹೀಸ್ ದ ಬೆಸ್ಟ್ ಅಂತ ಯಾರ್ದು ಒಂದು ಸಿಂಗಲ್ ಪರ್ಸನ್ ಮೇಲೆ ಅನ್ಸಿದೆ, ಐ ಥಿಂಕ್ ಹೀಸ್ ದ ಬೆಸ್ಟ್ ಒನ್ ಅಂತ? ಇಲ್ಲ, as I told, like I don't compare people ಅಲ್ಲ. I feel like all are really good at their craft. ಅವ್ರೇನ್ ಮಾಡ್ತಾರೆ ನೋಡಿ ಅದರಲ್ಲಿ everyone are expert, okay, including me. So I love watching everyone. ಅವರಲ್ಲಿ ಏನು ನನಗೆ ಕಲೀಲಿಕ್ಕೆ ಸಿಗ್ತದೆ ಅದನ್ನು ಮಾತ್ರ ನಾನು ತೆಗಿತೇನೆ. ಅವ್ರು ಅದು ಮಾಡಿಲ್ಲ, ಅವ್ರು ಇದು ಮಾಡಿಲ್ಲ ಅಂತ ಒಳಗಡೆ ಹೇಳಿ ಏನ್ ಲಾಭ ಇದೆ ನೋಡಿ. ಅದನ್ನ ಮಾತ್ರ ನಾನು ಓಕೆ ದಿಸ್ ಐ ಕ್ಯಾನ್ ಟ್ರೈ, ಈ ಕೊರಿಯೋಗ್ರಾಫರ್ ಇಂದ ನಂಗೆ ಇದು ಕಲಿಬಹುದು, ಸಮಥಿಂಗ್ ನ್ಯೂ ಫಾರ್ ಮೀ ಅಂತ ಹೇಳಿದ್ರೆ ಅದನ್ನ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ತೇನೆ ನಾನು. ಸೊ ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ನನ್ ಆಫ್ ಮೈ ಬಿಸ್ನೆಸ್. ಸೊ ಅದನ್ನ ನಾನು ಕ್ರಿಟಿಕ್ಸ್ ಮಾಡಿ ಏನು ಯೂಸ್ ಇಲ್ಲ. ಆಕ್ಚುಲಿ ಕ್ವೆಶ್ಚನ್ ನಾನು ನಮ್ಮ ಪಾಡ್ಕಾಸ್ಟ್ಗೆ ಯಾರಾದ್ರೂ ಆರ್ಟಿಸ್ಟ್ ಬಂದ್ರೆ ನಾನು ಕೇಳ್ತಿರ್ತೀನಿ. ಸೊ ಐ ಆಮ್ ಆಸ್ಕಿಂಗ್ ಯು ಆಲ್ಸೋ. ಈಗ ಆರ್ಟಿಸ್ಟ್ ಅಂತ ಆಗ್ಬೋದು ಅಥವಾ ಡಾನ್ಸರ್ ಅಂತ ಆಗ್ಬೋದು, ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ತುಂಬಾ ಡಿಸಿಪ್ಲಿನೇ ನಿಮ್ದು ಲೈಫನ್ನು ಚೇಂಜ್ ಮಾಡೋದು. ಆ್ಯಂಡ್ ಆಲ್ಸೋ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ನನಗೆ ವೆರಿ ಇಂಪಾರ್ಟೆಂಟ್. ನನಗೆ ಫಸ್ಟಿಂದ ಟೈಮ್ ಮ್ಯಾನೇಜ್ಮೆಂಟ್ ಅದು ತುಂಬ ಇಂಪಾರ್ಟೆಂಟ್. ಸೊ ಟೈಮ್ ಆ್ಯಂಡ್ ಡಿಸಿಪ್ಲಿನ್ ಇದ್ರೇ ಮೇ ಬಿ ಥಿಂಗ್ಸ್ ವಿಲ್ ವರ್ಕ್. ಅಂದರೆ ಮಾಡಲೇಬೇಕು ರೂಲ್ಸ್ ಅಂತ ಏನಿಲ್ಲ, ಬಟ್ ಜಸ್ಟ್ ಬಿಕಾಸ್ ಅದು ನನಗೆ ಅಪ್ಲೈ ಆಗಿದೆ ಅಂತ ನಿಮಗೆ ಸಹ ಅಪ್ಲೈ ಆಗಬೇಕಂತ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಆ್ಯಂಡ್ ಪೀಪಲ್ whom you are working with or whom you are collaborated with. ಸೊ ಹಾಗಿರುವಾಗ ನಿಮಗೆ ನನ್ನ ಹತ್ರ ಕೇಳಿದ್ರೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಆಗೋದು. ಟೈಮ್ ಮ್ಯಾನೇಜ್ಮೆಂಟ್ ಡಿಪೆಂಡ್ಸ್ ಆನ್ ದ ಪೀಪಲ್ ಅಂಡ್ ಡಿಪೆಂಡ್ಸ್ ಆನ್ ಯರ್ ಸರೌಂಡಿಂಗ್. ಕೆಲವರಿಗೆ ಓಕೆ ಇರ್ತದೆ, ಕೆಲವರಿಗೆ ಓಕೆ ಇರಲ್ಲ. ಸೊ ಒಂದು ಟೈಮಿಂದ ಒಂದು ಆರ್ಟಿಸ್ಟ್ ಇದು ಕೆಲವೊಮ್ಮೆ ಕೇಪಬಿಲಿಟೀಸ್ ಜಡ್ಜ್ ಡಿಪೆಂಡ್ಸ್ ಆಗುತ್ತೆ. ಅದು ನನಗೇನೆ ಆಗಿದೆ. ಐ ಹ್ಯಾವ್ ಕೇಪಬಲ್ ಆರ್ಟಿಸ್ಟ್ ಅರೌಂಡ್ ಮೀ. ಸೊ ಕೆಲವೊಂದು ಟೈಮಿಗೆ ಬರಲಿಲ್ಲ ಅಂತ ಹೇಳಿ ಅವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಹೋಗಿ ಟೈಮ್ ವೇಸ್ಟ್ ನಾನು ಯಾಕೆ ಮಾಡಬೇಕು? ಸೊ ಅದು ಗೊತ್ತಿಲ್ಲ, ಬಟ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಇದ್ರೆ ಗ್ರೋ ಆಗಬಹುದು. ಅಂಡ್ ಒನ್ ಮೋರ್ ಕ್ವೆಶ್ಚನ್, ಆಫ್ ಕ್ಯಾಮ್ರಾ ಮಾತಾಡಿದ್ದೆ ನಾನು ತಗೊಂತೀನಿ. ಬಿಕಾಸ್ ನೀವು ಹೇಳ್ತಾ ಇದ್ರಿ ಇವಾಗ ನಿಮಗೆ ಎಲ್ಲಾದ್ರೂ ಈ ತರ ಬುಕಿಂಗ್ಸ್ ಅಂತ ಬಂದಾಗ, ಕಾನ್ಸರ್ಟ್ಸ್ ಅಥವಾ ಶೋಸ್ ಬಂದಾಗ ಜನ ನಿಮ್ಮೊಟ್ಟಿಗೆ ಚೆನ್ನಾಗಿ ಮಾತಾಡ್ತಾರೆ ಅಂಡ್ ನಿಮ್ ಟೀಮ್ ಒಟ್ಟಿಗೆ ಚೆನ್ನಾಗಿ ಮಾತಾಡೋಣ ಅಂತ. ವಯಸ್ಸು ಗೊತ್ತಿಲ್ಲ ನಂಗೆ, ಮೇ ಬಿ. ಆದ್ರೆ ಕೆಲವರು ಇರ್ತಾರಲ್ಲ, ಓಕೆ ಇವ್ರ ಹತ್ರ ಮಾತಾಡಿದ್ರೆ ಸಾಕು, ಇಷ್ಟು ರೆಸ್ಪೆಕ್ಟ್ ಸಾಕು, ಇವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಏನಾಗತ್ತಿಲ್ಲ. ಮೇ ಬಿ ಆ ಥರ ಇರಬಹುದು, ನಂಗೆ ಅದು ಗೊತ್ತಿಲ್ಲ. ಬಟ್ ನನಗೆ ಅದು ಒಂಚೂರು ಸಹ ಇಷ್ಟ ಆಗಲ್ಲ. ಬಿಕಾಸ್ ನನಗೆ ಚಿಕ್ಕ ಮಕ್ಕಳು ಬಂದರೂ ಮಾತಾಡ್ತೇನೆ, ದೊಡ್ಡವರು ಬಂದರೂ ಸೇಮ್ ಟೋನಲ್ಲಿ ಮಾತಾಡ್ತೇನೆ. ನಂಗೆ ಇದುವರೆಗೂ ಪೊಸಿಷನ್ಸ್ ಯಾವತ್ತೂ ಮ್ಯಾಟರ್ ಆಗಿಲ್ಲ. ಸೊ ಫಾರ್ ಮೀ ಎವ್ರಿ ಒನ್ ಆರ್ ಈಕ್ವಲ್. ಬಟ್ ಕೆಲವರು ಅವ್ರು ತಿಳ್ಕೊಳ್ತಾರೆ, ದೊಡ್ಡ ಶೋ ಮಾಡಿದ್ದೇವೆ, ಸೊ ವಿ ಹ್ಯಾವ್ ಟು ಬಿ ಲೈಕ್ ದಿಸ್ ಅಂತ. ನನ್ನ ಜೊತೆ ಚೆನ್ನಾಗಿದ್ದು ನನ್ನ ಟೀಮ್ ಜೊತೆ ಚೆನ್ನಾಗಿಲ್ಲ ಅಂದರೆ ಪ್ರಾಜೆಕ್ಟ್ ಮಾಡೋದೇ ಇಲ್ಲ, ಅಗತ್ಯನೇ ಇಲ್ಲ. ನನಗೆ ವಿ ಆಲ್ ಆರ್ ಈಕ್ವಲ್ ಆ್ಯಂಡ್ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಮೈ ಟೀಮ್. ಇಫ್ ಟೀಮ್ ಇಸ್ ನಾಟ್ ವಿತ್ ಮೀ, ನಾನು ಇಲ್ಲಿ ಇರಲಿಕ್ಕೆ ಚಾನ್ಸ್ ಇಲ್ಲ. ಮೇಯ್ನ್ಲಿ ನಾನು ಯಾವಾಗ ಬೆಂಗಳೂರು ಶಿಫ್ಟ್ ಆದೆ, ಬೆಂಗಳೂರು ಶಿಫ್ಟ್ ಆಗುವಾಗ ಲಿಟ್ರಲಿ ಐ ಗಾಟ್ 4 pillars. ಒನ್ ಬೈ ಒನ್ ಅದು ಪಿಲ್ಲರ್ಸ್ ಆ್ಯಡ್ ಆಗಿದ್ದಕ್ಕೆ ಇವತ್ತೇನೋ ನಾನು ಚೂರು ಬೆಂಗಳೂರಲ್ಲಿ ಮಾಡಿ ನೀವು ನನ್ನ ಪಾಡ್ಕಾಸ್ಟಿಗೆ ಕರೆದಿದ್ದೀರಾ. ಅಲ್ಲಿ ನಾನು ಹೊಸಬ ಆವಾಗ ಬೆಂಗಳೂರು ಮಾರ್ಕೆಟ್ಗೆ. ಫಸ್ಟ್ ಕ್ಲೈಂಟ್ ಬಂದ್ರು, ಕೊಲಾಬರೇಟರ್ಸ್ ಇವಾಗ ನನ್ನ ಜೊತೆ ಯಾರೆಲ್ಲ ಇದ್ರು ನೋಡಿ, ಅವರೆಲ್ಲ ಆಲ್ಮೋಸ್ಟ್ ಅವರಾಗಿ ಕೇಳಿದ್ದು ಸೆಷನ್ಸ್. ಅಂದ್ರೆ ಕೌಶಿಕ್ ನಿಮ್ದೊಂದು ಮಾಡೋಣ ಇದೆಯಲ್ಲ, ಲೈಕ್ ಸೆಷನ್ ಇದೆಯಲ್ಲ, ರೆಗ್ಯುಲರ್ ಬ್ಯಾಚ್ ಮಾಡೋಣ ಸೆಷನ್ ಕೌಶಿಕ್ ಅವ್ರಂತ. ಅದು ಥಾಟ್ ಬರೋದು ಇದೆಯಲ್ಲ ಅವ್ರ ತಲೆಯಲ್ಲಿ, ದಟ್ ಈಸ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಕಂಪ್ಲೀಟ್ಲಿ ಒಂದು ಔಟ್ಸೈಡರ್ದು ಥಾಟ್ ಹಿಡ್ಕೊಂಡು ಕೌಶಿಕ್ದೊಂದು ರೆಗ್ಯುಲರ್ ಬ್ಯಾಚ್ ಮಾಡಿದ್ರೆ ಹೇಗಿರುತ್ತೆ, ದಟ್ ಈಸ್ ಕಂಪ್ಲೀಟ್ಲಿ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಸೊ ಫಸ್ಟ್ ಅರ್ನಬ್ ಅಮೇಜ್ ಅವ್ರು ಕರೆದ್ರು. ಅರ್ನಬ್ ಅಮೇಜ್ ನಾಗರ್ಬಾವಿ BL ಲೇಔಟ್ ಸ್ಟುಡಿಯೋ, ವಸಂತ ಆ್ಯಂಡ್ ವಿನುತಾ ಅಂತ ಫೌಂಡರ್ಸ್. ಸೊ ಅವರು ಹೇಳಿದ್ರು. ಸೊ ಅವ್ರು ಹೇಳಿದಾಗ ಅಲ್ಲಿ ಫಸ್ಟ್ ನಾನು ಬೆಂಗಳೂರಿಗೆ ಬಂದು ನಾಗರ್ಬಾವಿಲಿ ಇದ್ದು ಅಲ್ಲಿ ನಂದು ರೆಗ್ಯುಲರ್ ಬ್ಯಾಚ್ ಸ್ಟಾರ್ಟ್ ಆಯಿತು ಬ್ಯಾಕ್ ಇನ್ 2023.
23-24 ಸ್ಪ್ಯಾನ್ ಅಲ್ಲಿ. ಸೊ ಅದಾದ್ಮೇಲೆ ಇಲ್ಲೇ ಇದೆ ಸ್ಟುಡಿಯೋ ಅರ್ಕ ಅಂತ. Okay. ಸೊ ಅವಾಗ ಒಂದಿತ್ತು ನಮ್ಮ ಹತ್ರ ಸ್ಟುಡಿಯೋ, ಒಂದೇ ಕೊಲಾಬರೇಷನ್ ಇತ್ತು. ಮತ್ತೆ ಅರ್ಕ ಡಾನ್ಸ್ ಅಕಾಡೆಮಿ, ದರ್ಶಿನಿ. ಸೊ ದರ್ಶಿನಿ ಅವರು ಕಾಲ್ ಮಾಡಿದ್ರು. ದರ್ಶಿನಿ ಕೂಡ ಅದೇ ಕೇಳಿದ್ರು, ಕೊಲಾಬರೇಷನ್ ಮಾಡೋಣ ಕೌಶಿಕ್ ಅವ್ರೆ, ಈ ಥರ ರೆಗ್ಯುಲರ್ ಬ್ಯಾಚ್ ನಿಮ್ದು ಟೀಮ್ ಬಂದು ಟೀಚ್ ಮಾಡ್ತಾರೆ, ಮತ್ತೆ ಮಾಸ್ಟರ್ ಕ್ಲಾಸ್ ತಗೊಳ್ಳಿ ಅಂತ. ಆದ್ಮೇಲೆ ಥರ್ಡ್ ಗ್ರಾವಿಟಿ ಡಾನ್ಸ್ ಅಕಾಡೆಮಿ, ಶೇಖರ್ ಮಾಸ್ಟರ್. ಸೊ ಶೇಖರ್ ಮಾಸ್ಟರ್ ಕೂಡ ಅವರು ಥಿಂಕ್ ಮಾಡ್ತಾರೆ ಅಂದ್ರೆ ಕೌಶಿಕ್ ಅವ್ರದ್ದು ಕೂಡ ಒಂದು ಬ್ಯಾಚ್ ಇಡೋಣ, ಕೌಶಿಕರನ್ನು ಕರೆಯೋಣ. ಸೋ ಮಚ್ ಲವ್. ಸೊ ಖುಷಿ ಆಗ್ತದೆ ಅದು. ಆದ್ರೆ ಯಾವಾಗ್ಲೂ ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಅದು ಏನೋ ಆ ಪ್ರಾಸೆಸ್ ಅಲ್ಲಿ ಕಂಪ್ಲೀಟ್ಲಿ ಒಂದು ಹೊರಗಡೆ ಅವ್ರಿಗೆ ಎಷ್ಟು ಸಪೋರ್ಟ್ ಕೊಡ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ. ಶೇಖರ್ ಮಾಸ್ಟರ್ ಅದೇ ಅವರಾದ್ಮೇಲೆ ಹೊರ್ಮಾವಲಿ ಇನ್ನೊಂದು ಕ್ಲೈಂಟ್ ಬಂದ್ರು, ಆಸ್ಪೈರ್ ಕ್ಲಸ್ಟರ್ ಅಂತ. ಅವ್ರ ಹೆಸರು ರಸಿಕಾ ಪಾಂಡೆ. ಸೊ ಶೀ ಇಸ್ ಅ ನಾರ್ತ್ ಇಂಡಿಯನ್. ಒಂದು ನಾರ್ತ್ ಇಂಡಿಯನ್ ಆಗಿ ನಮ್ದು ರೆಗ್ಯುಲರ್ ಬ್ಯಾಚ್ ನಮ್ಗೆ ಕರೆಯೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ. ಸೊ ಅವ್ರು ಕರೆದ್ರು. ಸೊ ಇವರು 4 ಮಂದಿ ಇದ್ದದಕ್ಕೆ ಇವತ್ತು ಬೆಂಗಳೂರಲ್ಲಿ ಬದುಕ್ತಾ ಇದ್ದೇನೆ ನಾನು. ಮೇನ್ಲಿ ದೀಸ್ ಆಲ್ ಪೀಪಲ್ ಆರ್ ದಿ ಬ್ಯಾಕ್ ಬೋನ್ಸ್. ಏನೋ ಅವ್ರಂದ್ರೆ ಓಕೆ ಕೌಶಿಕ್ದು ಮಾಡೋಣ, ರೆಗ್ಯುಲರ್ ಬ್ಯಾಚ್ ಮಾಡೋಣ, ಕೌಶಿಕ್ ಟೀಮ್ ಮಾಡೋಣ, ಕೌಶಿಕ್ ಟೀಮ್. ನಾಟ್ ಓನ್ಲಿ ದಿಸ್, ಲೈಕ್ ಎವ್ರಿ ಒನ್ ವೇರ್ ಆನ್ ಟೈಮ್ ಪೇಮೆಂಟ್, ಆನ್ ಟೈಮ್, ಸೋ ಪ್ರೊಫೆಷನಲ್. ಯಾವತ್ತು ದುಡ್ಡಿನ ವಿಷಯದಲ್ಲಿ ಆಚೆ ಆಗಿಲ್ಲ, ಯಾವತ್ತು ಒಂದು ಏನೋ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಆಚೆ ಆಗಿಲ್ಲ. ದೇ ಆರ್ ಆಲ್ ಪ್ರೊಫೆಷನಲ್ಸ್. ಸೊ ಅದು ಖುಷಿ ಆಗ್ತದೆ. ಏನೋ ಆ ಥರ ಕ್ಲೈಂಟ್ಸ್ ಸಿಕ್ಕಿದ್ದು ನಂದು ಪುಣ್ಯ. ಹಾಗೆ. ಸೊ ಯಾವತ್ತಾದ್ರೂ ನಿಮಗೆ ನಿಮ್ಮ ಲುಕ್ಸ್ ಅಲ್ಲಿ ಜಡ್ಜ್ ಮಾಡಿದ್ಯಾ ಹೊರಗಡೆರ? ಮಾಡ್ತಾರ ಅಂತ. ಮತ್ತೆ ನಾನು ಅವರನ್ನ ಜಡ್ಜ್ ಮಾಡಿದ್ರೆ ನಾನು ಅವ್ರನ್ನ ಜಡ್ಜ್ ಮಾಡೋದಿಲ್ಲ. ಸೊ ಐ ಡೋಂಟ್ ಫೋಕಸ್ ಅಟ್ ಆಲ್. ಮಾಡ್ತಿರ್ಬೋದು, ಅಫ್ಕೋರ್ಸ್ ಮಾಡ್ತಾರೆ, ಮುಂಚೆನೂ ಮಾಡಿದ್ದಾರೆ, ಇವಾಗ್ಲೂ ಮಾಡ್ತಿರ್ಬೋದು. ಬಟ್ ಅದು ನಂಗೆ ಮ್ಯಾಟರ್ ಆಗೋದಿಲ್ಲ. ನಂಗೆ ನಾನು ಹೇಗಿದ್ದೆ, ನಂಗೆ ಅದರಲ್ಲಿ ಖುಷಿಯಾಗಿದ್ದೇನೆ. ಸೊ ಅವ್ರು ನೋಡ್ತಿದ್ದಾರೆ, ಅವರು ಜಡ್ಜ್ ಮಾಡಿದ್ರು ಆ ಥರ ಥಿಂಕೇ ಮಾಡೋದಿಲ್ಲ. ಹಾಗೆ ಕೆಲವೊಂದ್ಸತಿ ಪರ್ಸ್ಪೆಕ್ಟಿವ್ ಮತ್ತೆ ಒಂದು ಯೋಚನೆ ಮಾಡೋ ರೀತಿ ಮ್ಯಾಟ್ರ್ ಆಗುತ್ತಾ ನಿಮ್ಗೆ? ಇಲ್ಲ, ನಂಗೆ ಮ್ಯಾಟ್ರ್ ಆಗೋದಿಲ್ಲ. ನಂಗೆ ನಾನು ಯೋಚನೆ ಮಾಡೋ ರೀತಿಯಲ್ಲಿ ಮ್ಯಾಟ್ರ್ ಆಗ್ತದೆ, ಅವ್ರು ಯೋಚನೆ ಮಾಡೋದು ರೀತಿಯಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಬಿಕಾಸ್ ಬೇರೆಯವ್ರ ಥಿಂಕಿಂಗ್ಗೆ, ಬೇರೆಯವ್ರದ್ದು ಥಾಟ್ ಪ್ರೊಸೆಸ್ಗೆ ಅಥವಾ ಪರ್ಸ್ಪೆಕ್ಟಿವ್ಗೆ ವಿ ಹ್ಯಾವ್ ಝೀರೋ ಕಂಟ್ರೋಲ್. ಯು ಕೆನಾಟ್ ಚೇಂಜ್, ಐ ಕೆನಾಟ್ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್. ಆ ಒಂದು ಪರ್ಸೆಪ್ಷನ್ ಇಂದ ನಿಮ್ಗೆ ಯಾವತ್ತೂ ಡಿಸ್ಟರ್ಬ್ ಇಲ್ಲ ಚೂರ್ಸ್ ಆಗಿಲ್ಲ, ಯಾವತ್ತೂ ಡಿಸ್ಟರ್ಬ್. ಯಾಕೆ ಆಗ್ಬೇಕು? ಅದು ನಿಮ್ದು ಥಿಂಕಿಂಗ್, ನಿಮ್ದು ಟೆನ್ಷನ್. ನಾನು ಯಾಕೆ ನಿಮ್ ಟೆನ್ಷನ್ ತಗೊಳ್ಳಿ? ಸೊ ನೀವು ಯಾವ್ದಾದ್ರು ಕಾನ್ಶಿಯಸ್ ಆಗಿದ್ದೀಯಾ? ಇಲ್ಲ ಸ್ಟೇಜ್ ಮೇಲೆ ಚಾನ್ಸ್ ಇಲ್ಲ, ಆಗೋದಿಲ್ಲ. ಟೈರ್ಡ್ ಆಗಿರ್ಬೋದು, ಟೈರ್ಡ್ ಆಗಿ ಬಿದ್ದಿರ್ಬೋದು. ನಾನು ಕಾನ್ಶಿಯಸ್ ಯಾಕಾಗ್ಬೇಕು? ನಮ್ ಜನ ಅಲ್ಲ, ಮುಂದೆ ಇರೋದು ನಮ್ ಜನ ಅಲ್ಲ. ನಾ ಸ್ಟೇಜಲ್ಲಿ ಬಿದ್ದಿದ್ದೇನೆ, ಒಂದು ರೀಲ್ ಇದೆ, ಬಿದ್ದು ಎದ್ದು ಡಾನ್ಸ್ ಮಾಡಿದೆ, ನಗಾಡ್ತಾ ಡಾನ್ಸ್ ಮಾಡಿದೆ. ಏನಾಗುತ್ತೆ? ನಮ್ದೇ ಜನ ಅಲ್ಲ, ಮುಂದೆ ಇರೋರು ಏನು ಹೊರಗಡೆ ಅವ್ರು ಇಲ್ಲ. ನಮ್ದೇ ಜನ ಮುಂದೆ ಏನಾದ್ರೂ ಏನಾಯ್ತು, ತೊಂದರೆ ಇಲ್ಲ. ಓಕೆ. ಹೇಗೆ ಇಷ್ಟೊಂದು ಕಾನ್ಫಿಡೆನ್ಸ್? ಲೈಕ್ ಚಿಕ್ಕದ್ರಿಂದ ಇದೇ ತರ ಕಾನ್ಫಿಡೆನ್ಸ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಥವಾ ಯಾವ ತರ? ಅದು ಇಲ್ಲ, ಆ ತರ ಗೊತ್ತಿಲ್ಲ ನಂಗೆ. ಬಟ್ ನಾನು ಸರೌಂಡಿಂಗ್ಸ್ ತುಂಬಾ ಮ್ಯಾಟರ್ ಆಗ್ತದೆ, ಐ ಗೆಸ್. ಅಂದ್ರೆ ನೀವು ಯಾರ ಜೊತೆ ಬೆಳಿತೀರಾ ಮತ್ತೆ ಪ್ರೊಫೆಷನಲಿ ಯಾರ ಜೊತೆ ಇರ್ತೀರಾ, ಸೊ ಅದ್ರ ಮೇಲೆ ತುಂಬ ಮ್ಯಾಟ್ರ್ ಆಗ್ತದ ಅಂತ. ನನಗೆ ಆ ಥರ ನಾನು ಚಿಕ್ಕ ವಯಸ್ಸಿಂದನೂ ನಾನು ಹೀಗೇನೆ ಬಿಲ್ಡ್ ಆಗಿದ್ದು ಅಲ್ಲ. ನಾನು ಈ ಥರ ಆಗಿದ್ದಲ್ಲ. ನನಗೆ ಲೈಫಲ್ಲಿ ಆ ಥರ ಏನೋ ಬೇರೆ ಬೇರೆ ಫೀಲ್ಡಲ್ಲಿರೋ ಗುರುಗಳು ಸಿಕ್ಕಿದ್ದಕ್ಕೆ, ಮೆಂಟರ್ ಸಿಕ್ಕಿದ್ದಕ್ಕೆ ಮೇ ಬಿ ನಂದು ಇವತ್ತೊಂಚೂರು ಪರ್ಸ್ಪೆಕ್ಟಿವ್ ನನ್ನ ಪ್ರಕಾರ ಚೆನ್ನಾಗಿದೆ, ಮತ್ತೆ ಗೊತ್ತಿಲ್ಲ. ಸೊ ಫಸ್ಟ್ ಆಫ್ ಆಲ್ ಏನೋ ಅಶೋಕ್ ಸರ್ ಆಗಿರ್ಬೋದು, ಕಿರಣ್ ಸರ್ ಕೂಡ ನನಗೆ ಏನೋ ಡಾನ್ಸ್ ಬಗ್ಗೆ ಆ್ಯಂಡ್ ಏನೋ ಕೊರಿಯೋಗ್ರಫಿ ಬಗ್ಗೆ ಆರ್ ದ ವೇ ಆಫ್ ಏನೋ ಥಾಟ್ ಪ್ರೊಸೆಸ್ ಆರ್ ಎನಿಥಿಂಗ್ ಪರ್ಸ್ಪೆಕ್ಟಿವ್ ಬಗ್ಗೆ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ಹ್ಯಾವ್ ಟು ಮೆನ್ಷನ್ ಪ್ರೀತಾ ಮ್ಯಾಮ್ ಅಂತ. ಪ್ರೀತಾ ಮ್ಯಾಮ್ ಆಫ್ಕೋರ್ಸ್ ನಂದೊಂದು ಲಾಸ್ಟ್ ಸ್ಟೇಜಲ್ಲಿ ಬರುವಾಗ ನನಗೆ ಮೆಂಟರ್ಶಿಪ್ ಸಿಕ್ಕಿದ್ದು. ನಾನು ಅವ್ರದ್ದು ಅಸಿಸ್ಟೆಂಟ್ ಆಗಿದೆ. ಸೊ ಪ್ರೀತಾ ಮ್ಯಾಮ್ ಮಂಗಳೂರು ಅವರೇ, ಬಟ್ ಅವರು ಮುಂಬೈಯಲ್ಲಿ ಸ್ಟೇ ಆಗಿದ್ದು. ಕಂಪ್ಲೀಟ್ಲಿ ನಾರ್ತ್ ಇಂಡಿಯನ್ ಪ್ರಾಜೆಕ್ಟ್ಸ್ ಆ ಥರ. ಅವ್ರದ್ದೊಂದು ಸೆಕೆಂಡ್ ಅಸಿಸ್ಟೆಂಟ್ ನಾನು. ಸೊ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ರು. ಅವಾಗ ಕೂಡ ಲೈಕ್ ದ ವೇ ಶಿ ಯೂಸ್ ಟು ಹ್ಯಾಂಡಲ್ ಮೀ, ಐ ಆಮ್ ಅ ಜೂನಿಯರ್, ನಾನು ಯಾರಲ್ಲ ಅವ್ರ ಮುಂದೆ. ಓಕೆ, ಬಟ್ ನಾನು ಅಷ್ಟು ಸ್ವೀಟಾಗಿ ಹ್ಯಾಂಡಲ್ ಮಾಡಿ, ನಂಗೆ ಏನು ಗೊತ್ತಿಲ್ಲ ನೋಡಿ, ಅದನ್ನು ಕೂಡ ತುಂಬ ಚಂದ ಮಾಡಿ ಹೇಳ್ತಿದ್ರು, ನನಗೆ ಬೇಜಾರಾಗದೆ. ಓಕೆ, ಸೊ ಅದು ದ ವೇ ಆಫ್ ಟ್ರೀಟಿಂಗ್, ದ ವೇ ಆಫ್ ಮ್ಯಾನೇಜಿಂಗ್ ಮೈ ಮಿಸ್ಟೇಕ್ಸ್. ಅವರು ನನ್ನ ಮಿಸ್ಟೇಕ್ ಆಗಿದ್ದಕ್ಕೆ ನನಗೆ ಪನಿಷ್ ಮಾಡಿಲ್ಲ. ನನಗೆ ಕೌಶಿಕ್ ಇದನ್ನು ಈ ಥರ ಅಲ್ಲ, ಕೌಶಿಕ್ ಈ ಥರ. ಅದು ಬಿಟ್ಟು ನಾನು ಹೊಸ ಸ್ಟ್ರೀಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ ಅವರೇ. ಅಂದರೆ ನನಗೆ ಪ್ರೊಡಕ್ಷನ್ ಅಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಓಕೆ, ಈ ಒಂದು ನಾನು ವಿಡಿಯೋ ಎಡಿಟಿಂಗ್ ಮಾಡಿದ್ರು ಕೂಡ ಪ್ರೊಡಕ್ಷನ್ ಟೀಮಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬೆಂಗಳೂರಲ್ಲಿ ಫಸ್ಟ್ ಟೈಮ್, ಶೀ ಇಸ್ ಅ ಕಾಸ್ಟಿಂಗ್ ಡೈರೆಕ್ಟರ್ ಆಲ್ಸೋ.
ಆಲ್ಸೋ. ಅವರದ್ದು ಕಾಸ್ಟಿಂಗ್ ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದೆ. ಐ ಯೂಸ್ ಟು ಮ್ಯಾನೇಜ್ ದಿಸ್ ಮಾಡಲ್ಸ್ ಅಂಡ್ ಎವ್ರಿ ಒನ್ ಫಾರ್ ಚಾನಲ್ ಪ್ರಾಜೆಕ್ಟ್ಸ್. ಸೊ ಕನ್ನಡದ್ದು ತುಂಬಾ ಚಾನಲ್ ಅಲ್ಲಿ ನಾವು ಪ್ರೋಮೋ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಮುಂಬೈದು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅವಾಗ. ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಇದೆಲ್ಲ ಬಂದದ್ದು ಈ ತರ ಏನೋ ಇನ್ಸ್ಟ್ರಕ್ಟರ್ಸ್, ಈ ತರ ಮೆಂಟೋರ್ಸ್ ಸಿಕ್ಕಿದ್ದಕ್ಕೆ, ಅವ್ರದ್ದು ಸರೌಂಡಿಂಗ್ ಇಂದ ನಂಗೆ ಥಾಟ್ ಪ್ರೊಸೆಸ್ ಬಂದದ್ದು ಈ ತರ. ಓಕೆ, ಥಿಂಗ್ಸ್ ಆರ್ ಲೈಕ್ ದಿಸ್ ಓನ್ಲಿ, ಯು ಹ್ಯಾವ್ ಟು ಏನೋ ಬೇರೆಯವ್ರದ್ದು ಪರ್ಸ್ಪೆಕ್ಟಿವ್ ಮೇಲೆ ಟೆನ್ಷನ್ ಮಾಡ್ಕೊಂಡು ಏನು ಸಿಗುದಿಲ್ಲ. ಕೆಲಸ ಮಾಡು, ಕೆಲಸ ಮಾಡಿದ್ರೆ ಎಲ್ಲ ಸಿಗ್ತದೆ. ಸೇವಂತಿಯೇ ಸೇವಂತಿಯೇ ನನ್ನ ಅಲೆಯಲ್ಲಿ ಗಮ್ಮಂತಿಯೇ. ಇವಾಗ ನೀವು ಲೈಕ್ ಪಬ್ಲಿಕ್ ಅಲ್ಲಿರುವಂತಹ ಆರ್ಟಿಸ್ಟ್ಗಳು ಸೊ ಹಲವಾರು ಶೂಸ್ ಮಾಡ್ತಿರ್ತೀರಾ, ಇವೆಂಟ್ಸ್ ಮಾಡ್ತಿರ್ತೀರಾ, ಸಮ್ವೇರ್ ಅದೊಂದು ನೆಗೆಟಿವ್ ಕಾಮೆಂಟ್ಸ್ ಬಂದಾಗ ಬರ್ತದೆ. ಸೊ ನಾವು ಐ ನೋ ದಟ್ ಇದು ಯಾಕೆ ನಡೀತಿದೆ, ಹೇಗ್ ನಡೀತಿದೆ, ಯಾರು ಮಾಡ್ತಿದ್ದಾರೆ, ಇಫೆಕ್ಟ್ ಆಗ್ತಿಲ್ಲ. ಕಮೆಂಟ್ಸ್ ಮಾಡ್ಲಿ ಅಥವಾ ಏನೇ ಮಾಡ್ಲಿ, ಸೊ ಇಫೆಕ್ಟ್ ಆಗ್ತಿಲ್ಲ. ಲೈಕ್ ನಾನು ಇವತ್ತು ಅದೇ ತಿಳ್ಕೊಳ್ತೇನೆ, ನಂದು ಇವತ್ತು ಏನಾದ್ರು ಲೈಫ್ ಆಗಿದೆ ಅಂದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಟೀಮ್. ಏನೋ ಸುಮಿತ್, ಸಾಧನಾ, ಸಮನ್ವಿ, ಖುಷಿ ಶೆಟ್ಟಿ, ಸೊ ಇವರು ಅಂಡ್ ಆಲ್ಸೋ ಡಿಕ್ಕಿ ಜೋಗಿ, ನಿಗಿತಾ ಜೋಗಿ ಅಂತ ಇರೋ ಟೈಮಲ್ಲಿ ಫ್ರೀಗ್ ವರ್ಕ್ ಮಾಡಿದ್ದಾರೆ ನನಗೆ. ದೇ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ಏನೋ ದುಡ್ಡು ಕೊಡ್ತಿಲ್ಲ ಹತ್ರ ಇದ್ರಲ್ಲ ಕೊಡೋದು. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ. ಸೊ ಈಗ ನೀವು ಒಂದು ಟೀಮ್ ಬಿಲ್ಡ್ ಮಾಡಬೇಕಾದ್ರೆ ಸೊ ಲೈಕ್ ನಿಮ್ಗೆ ಇದೇ ತರ ಕ್ವಾಲಿಟೀಸ್ ಅವರಲ್ಲಿ ಇರಬೇಕು. ನಾನು ಟೀಮ್ ಅಂತ ಬರುವಾಗ ಡಾನ್ಸ್ ನೋಡಿದೆ, ನಾನು ಟೀಮ್ ಅಂತ ಬರೋ ಕನೆಕ್ಷನ್ ನೋಡ್ತೇನೆ, ಟೀಮ್ ವರ್ಕ್ ಹೇಗೆ ಮಾಡ್ತಾರೆ ಅದು ನೋಡ್ತೇನೆ. ಕತ್ತಲಲ್ಲೂ ಬೆಳಕ ಕಂಡೇನು, ನನ್ನಾಡೆ ನಾನು ಮತ್ತಿನಲ್ಲೂ ಸುಖವ ಕಂಡೇನು. ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ ಹೋಗಕ್ ಮುಂಚೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ಸ್ಟೇಜ್ಗೆ ಕಾಲಿಡ್ತೀರ? ಆಗೋದಿಲ್ಲ, ಭಾರಿ ಕಷ್ಟ. 12 o'clock ಟಾರ್ಗೆಟ್ ಇಟ್ಟರೆ 1:30, 2 o'clock ರೀಚ್ ಆಗ್ತೇವೆ. ದೆನ್ ಯು ಕ್ಯಾನ್ ಕ್ಯಾಚ್ ಅಟ್ 7 o'clock ಫ್ಲೈಟ್. ಸೊ ಇವಾಗ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲಾ ಸ್ಟೆಪ್ಸು ಕರೆಕ್ಟಾಗಿ ನೆನಪಿರಲ್ಲ ಕೆಲವೊಂದ್ಸತಿ. ನಂಗೆ ಒಂಚೂರು ನೆನಪಿರಲ್ಲ. ಸ್ಟೆಪ್ ಮಿಸ್ ಮಾಡಿದ್ದು ಅಥವಾ ಅದನ್ನ ಪ್ಯಾಚ್ ಮಾಡಿದ್ದು ಮಾಡಿದೆ ತುಂಬಾ ಮಾಡಿದೆ. ನನ್ಗೆ ಲಿಟ್ರಲಿ ನೆನಪು ಇರುವುದೇ ಇಲ್ಲ.